ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾನು ಪುಳಿಯೋಗರೆ ಗೊಜ್ಜು ತೋರಿಸ್ತಾ ಇದ್ದೀನಿ. ಇದು ಮೇಲ್ಕೋಟೆ ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ ಗೊಜ್ಜು. ತುಂಬ ಟ್ರೆಡಿಷ್ನಲ್ ಆಗಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1/4 ಮೆಜರ್ಮೆಂಟ್ ಪುಳಿಯೋಗರೆ ಗೊಜ್ಜು ಅಂತ ಹೇಳ್ತಾ ಇದ್ದೀನಿ. ಅನ್ನಕ್ಕೆ ಕಲಿಸ್ಕೊಂಡು ತಿಂತಿದ್ರೆ ಸ್ವರ್ಗಕ್ಕೆ ಮೂರೇ ಏಣು. ಎಷ್ಟು ಚೆನ್ನಾಗಿದೆ ನೋಡಿ. ಅನ್ನ ಮಾತ್ರ ಬಿಡಿಬಿಡಿಯಾಗಿರಬೇಕು, ಉದ್ರುದ್ರಾಗಿರಬೇಕು. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಮೆಜರ್ಮೆಂಟ್ ಹೇಳಿದೆ ನಿಮಗೆ ಅಲ್ವಾ. ಯಾವುದೇ ಸ್ಪೂನು, ಯಾವುದೇ ಬಟ್ಲು, ಯಾವುದಾದ್ರೂ ಒಂದು ಬಟ್ಲು ತೊಗೊಳ್ಳಿ, ಒಂದು ಮೆಜರ್ಮೆಂಟ್. ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಮೆಣಸು, ಪೆಪ್ಪರ್, ಓಕೆನಾ. ಮತ್ತು 1 ಸ್ಪೂನ್ ಸಾಸಿವೆ, ಮಸ್ಟರ್ಡ್. ಮೆಂತ್ಯ, ಸಾಸಿವೆ, ಮಸ್ಟರ್ಡ್ ಎಲ್ಲ 1 ಸ್ಪೂನ್. 1/4 ಅಂತ ಹೇಳಿದೆ ಅಲ್ವಾ. ಸೊ 1 ಭಾಗ ಮುಗೀತು. ಸಾಸಿವೆ, ಮೆಂತ್ಯ, ಮೆಣಸು. ಇದನ್ನು ಲೋ ಫ್ಲೇಮ್ ಫ್ರೆಂಡ್ಸ್, ಇದು ಫುಲ್ಲು ಅಡುಗೆ ಆಗೋವರೆಗೂ ಸಿಮ್ಮಲ್ಲೇ ಇರಬೇಕು ನಮ್ಮ ಸ್ಟವ್. ಹೈ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದಕ್ಕೆ 1/4 ಅಂದೆ. 4 ಅಂದರೆ ಜೀರಿಗೆ. 1 ಸ್ಪೂನು ಮೆಣಸು, ಮೆಂತ್ಯ, ಸಾಸಿವೆ ಆದರೆ 4 ಚಮಚ ಜೀರಿಗೆ, 8 ಚಮಚ ಧನಿಯಾಕಾಳು, 8 ಚಮಚ ಧನಿಯಾಕಾಳು, ಓಕೆನಾ. 1 ಚಮಚದಲ್ಲಿ ನಾವು ಮೆಂತ್ಯ, ಮೇಥಿ ಸೀಡ್ಸ್ ಅಂತ ಹೇಳ್ತಾರೆ, ಸಾಸಿವೆ 1 ಟೀ ಸ್ಪೂನು ಮತ್ತು ಪೆಪ್ಪರ್, ಆಯಿತಾ, ಮೆಣಸು, 4 ಚಮಚ ಜೀರಿಗೆ, 8 ಚಮಚ ಧನಿಯಾಕಾಳು, ಓಕೆ. 8 ಚಮಚ ಹಾಕ್ಬೇಕು. ಯಾವುದಾದ್ರೂ ಮೆಜರ್ಮೆಂಟ್ ತಗೊಳ್ಳಿ. ನಿಮಗೆ ಟ್ರೆಡಿಷ್ನಲ್ ವೇಲಿ ಅಯ್ಯಂಗಾರ್ ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು ಮಾಡೋದು ಇವತ್ತು ನಾನು ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಒಂದು ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಈಗಾಗಲೇ ತೊಳೆದು ಡ್ರೈ ಮಾಡಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಒದ್ದೆ ಪದಾರ್ಥಗಳನ್ನ ಹಾಕ್ಬಿಡಿ. ಸ್ಪೂನ್ ಸಹ ಡ್ರೈ ಆಗಿರಬೇಕು, ಯಾಕಂದರೆ ನಾವು ತುಂಬ ದಿನ ಸ್ಟೋರ್ ಮಾಡಿಡಬೇಕು ಅಲ್ವಾ. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ನಮ್ಮ ಮೇಲ್ಕೋಟೆ ಪುಳಿಯೋಗರೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಪ್ರಯೋಗ ಮಾಡಲ್ಲ ಫ್ರೆಂಡ್ಸ್. ಅವರು ಕಡಲೆಕಾಳನ್ನ ಪ್ರಯೋಗ, ಜಾಗ, ಭಾಷೆ ಮತ್ತು ಜನರು ಬದಲಾದಂಗೆ ನಮ್ಮ ತಮಿಳ್ನಾಡಲ್ಲಿ ಒಂದು ಕಡೆ ಬೇರೆ ಥರ ಮಾಡ್ತಾರೆ, ನಮ್ಮ ಹಾಸನ ಕಡೆಯಲ್ಲಿ ಬೇರೆ ಕಡೆ ಮಾಡ್ತಾರೆ. ಇದು ಟ್ರೆಡಿಷ್ನಲ್ ವೇ ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಇದಕ್ಕೆ ನಾನು ಹೇಳ್ದಂಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಪ್ರಯೋಗ ಮಾಡಲ್ಲ, ಬಟ್ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಬಟ್ ಮೇಲ್ಕೋಟೆಯಲ್ಲಿ ಕಡಲೆಕಾಳು ಹಾಕ್ತಾರೆ. ಸೊ ಕರ್ಬೇವಿನ ಸೊಪ್ಪು ಒಂದು ಕೈ ಮುಷ್ಟಿಯಷ್ಟು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ. ಇದೆಲ್ಲ ಸಿಮ್ಮಲ್ಲಾಗೋ ಕೆಲಸ. 1:4:8 ಮತ್ತು 16 ಇದೆ ಅಲ್ಲ. 16 ಏನು ಅಂದರೆ ನಾನೊಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 16 ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಆಗಿರುತ್ತೆ, 4 ಗುಂಟೂರು ಖಾರ ಮತ್ತು ಕಲರ್ಗೆ. ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ, ಇದಕ್ಕೆ ನೀವು 2 ರೀತಿ ಹುಣಸೆಹಣ್ಣು ತೊಗೊಳ್ಬೋದು. ಟ್ರೆಡಿಷ್ನಲ್ ವೇಯಲ್ಲಿ ಮೇಲ್ಕೋಟೆಯಲ್ಲಿ ಕಪ್ಪು ಹುಣಸೆಹಣ್ಣು ತಗೊಳ್ತಾರೆ, ಕೆಂಪು ಹುಣಸೆಹಣ್ಣು ತೊಗೊಳ್ಬೋದು. ನಾನಿಲ್ಲಿ ತೊಗೊಂಡಿರೋದು ಕಪ್ಪು ಹುಣಸೆಹಣ್ಣು. ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕುದಿಯೋ ನೀರಿಗೆ ಹುಣಸೆಹಣ್ಣು ಹಾಕಿ ಕುದಿಸಿ, ಒಂದು ಏನಂತೀರೋ ಒಂದು ಆರೆಂಜು, ಒಂದು ಕಿತ್ಲೆಹಣ್ಣು ಗಾತ್ರದ ಆರೆಂಜ್ ಗಾತ್ರದ ಹುಣಸೆ ಹಣ್ಣು ತಗೊಂಡು ಅದನ್ನು ಬಿಸಿನೀರಲ್ಲಿ ಹಾಗೆ ನೆನೆಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಬೌಲು, ಓಕೆನಾ. ಈಗ 20 ಮೆಣಸಿನ್ಕಾಯಿ, ಟೋಟಲಾಗಿ 16. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು 4 ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. 1:4:8:16, ಓಕೆನಾ. ಡನ್. ಇದು ನಿಮ್ಗೆ ಅರ್ಥ ಆಯಿತು. ಇದೆಲ್ಲ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸು, ಮೆಂತ್ಯ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತು ನೋಡಿ ಮುಟ್ಟು ನೋಡಿದ್ರೆ ನಿಮಗೆ ಗರ್ಗರಿ ಗೊತ್ತಾಗುತ್ತೆ. ಒಣಮೆಣಸಿನ್ಕಾಯಿ, ಓ ಗರ್ಗರಿ ಆಗಿದೆ ಅಂದರೆ ಎಸ್ ರೆಡಿ ಆಗಿದೆ. ಇದು ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ಈಗ ಇದು ಆರಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಲಿ ಬಿಟ್ಟು ಮಿಕ್ಸಿನಲ್ಲಿ ಪೌಡ್ರ್ ಮಾಡಬೇಕು. ಒಂದೇ ಸಲ ಪೌಡ್ರ್ ಮಾಡೋಕ್ಕೆ ಹೋದರೆ ನಮಗೆ ಪೌಡ್ರ್ ಆಗೋಲ್ಲ ಅದು. ಸೊ ಬಿಟ್ಟು ಮಾಡಿದಾಗ ನೈಸ್ ಪೌಡ್ರ್ ಆಗುತ್ತೆ. ನಾನೆಲ್ಲೂ ಮಿಲ್ಕ್ ಕೊಟ್ಟಿಲ್ಲ, ಮಿಕ್ಸಿಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಸುಮಾರು ಒಂದು 15-20 ದಿನಕ್ಕೆ ಫ್ರೆಶ್ ಆಗಿರುತ್ತೆ. ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು. ತಿಂಗಳಾನುಗಟ್ಟಲೆ ಮಾಡಿಕೊಂಡ್ರೆ ಅದು ಯಾವುದೇ ರುಚಿ ಪದಾರ್ಥದಲ್ಲಿ ಇರಲ್ಲ. ಸೊ 15 ದಿನಕ್ಕೆ ಒಂದು ಸಲ, ತಿಂಗಳಿಗೊಂದು ಸಲ ಮಾಡಿಕೊಂಡ್ರೆ ಪದಾರ್ಥದಲ್ಲಿ ರುಚಿ ಹೆಚ್ಚು, ಓಕೆನಾ. ಇವತ್ತು ನಾನು ತೋರಿಸಿದ್ರು ಟ್ರೆಡಿಷ್ನಲ್ ಆಗಿ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು. ಬಟ್ ಕಡಲೆಕಾಳು ನಾನು ಬಳಸ್ತಿಲ್ಲ, ಅವರು ಕಡಲೆಕಾಳು ಹಾಕ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಗೊಜ್ಜನ್ನ ತೊಗೊಂಡಿದ್ದೀನಿ, ಓಕೆನಾ. ನೋಡಿ ಈ ಥರ. ಈಗಾಗಲೇ ನಾನು ನಾನ್ ಸ್ಟಿಕ್ ಕಡೆಗೆ 1 ಚಮಚ ಎಣ್ಣೆ ಹಾಕಿ ಆ ಹುಣಸೆಹಣ್ಣು ಗೊಜ್ಜನ್ನ ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗ 1 ಕಪ್ಪು ಹುಣಸೆಹಣ್ಣು ತೊಗೊಂಡ್ರೆ 1.25 ಕಪ್ಪಷ್ಟು ಬೆಲ್ಲ ತೊಗೊಬೇಕು. 1.25 ಕಪ್ ಬೆಲ್ಲ, ಓಕೆನಾ. ನಾನು ಬೆಲ್ಲ ಪುಡಿ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಕ್ಯೂಬ್ಸ್ ಬೆಲ್ಲನ ಹಾಗೆ ಹಾಕ್ತಾಯಿದ್ದೀನಿ ಮೆಜರ್ಮೆಂಟಲ್ಲಿ. 1 ಕಪ್ಪು ಹುಣಸೆ ಹಣ್ಣಿಗೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ ಮೆಜರ್ಮೆಂಟು. 1 ಕಪ್ಪು ಹುಣಸೆ ಹಣ್ಣು ರಸಕ್ಕೆ ನಾನು ತೊಗೊಂಡಿದ್ದೀನಿ ಆರೆಂಜು ಕಿತ್ತಳೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅಷ್ಟಪ್ಪ. ಅದು ನಾನು ತೊಗೊಂಡಿರೋದು ಕಪ್ಪು ಹುಣಸೆಹಣ್ಣು ಫ್ರೆಂಡ್ಸ್, ಕಪ್ಪು ಹುಣಸೆಹಣ್ಣು. ಅದಕ್ಕೆ 1.25 ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಬೇಕು. ಹೆಂಗೆ ಅಂದರೆ ನಮಗೊಂದು ಲೇಹ ಥರ ಬರಬೇಕು, ಅಷ್ಟು ತಿಕ್ಕಾಗಿರಬೇಕು, ಒಂದು ಲೇಹ ಥರ. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ. ಆಮೇಲೆ ಸಣ್ಣ ಸಣ್ಣ ಪೀಸ್ಗಳು ಬೆಲ್ಲ ಇದ್ದರೆ ಅದೆಲ್ಲ ಫುಲ್ ಕರಗಬೇಕು. ಇದು ಅಷ್ಟೇ ಸಿಮ್ಮಲ್ಲಿ ಆಗೋ ಕೆಲಸ. ಸುಮಾರು ನಿಮಗೆ ಇದು ಅರ್ಧ ಗಂಟೆಯಿಂದ 3/4 ಗಂಟೆ ಹಿಡಿಯುತ್ತೆ ಈ ಕೆಲಸನ, ಓಕೆನಾ.
ಈ ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ನೀವು ಹುಣಸೆಹಣ್ಣನ್ನ ನೆನೆ ಹಾಕಿ ಇಟ್ಕೊಂಬಿಡಿ. ಆದಷ್ಟು ಕಪ್ಪು ಹುಣಸೆಹಣ್ಣು ತೊಗೊಳ್ಳಿ, ಕೆಂಪುನ ಅವಾಯ್ಡ್ ಮಾಡಿ. ಕಪ್ಪುದು ಸಿಕ್ಕಿಲ್ಲ ಅಂದರೆ ಕೆಂಪುದು ತೊಗೊಳ್ಳಿ, ಓಕೆನಾ? ಏನೂ ಮಾಡೋಕ್ಕಾಗಲ್ಲ. ಸೊ ಕಪ್ಪು ಹುಣಸೆಹಣ್ಣಲ್ಲಿ ರುಚಿ ಜಾಸ್ತಿ. ಹಳೆ ಹುಣಸೆಹಣ್ಣಾದಾಗ ಎಷ್ಟು ಹಳೆ ಹುಣಸೆಹಣ್ಣಾಗಿರುತ್ತೋ ಅದು ವಿಶೇಷವಾದ ರುಚಿ ಕೊಡುತ್ತೆ ನಿಮ್ಮ ಪುಳಿಯೋಗರೆಗೆ. ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕು, ಗಣೇಶನ ಹಬ್ಬಕ್ಕೆ ಬೇಕೇ ಬೇಕು. ಪ್ರತಿಯೊಂದು ಹಬ್ಬಕ್ಕೆ ನಮಗೆ ಲಕ್ಷ್ಮೀ ಅಮ್ಮಂಗೆ ಪ್ರಿಯವಾದ ಪುಳಿಯೋಗರೆ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಓಕೆನಾ ಫ್ರೆಂಡ್ಸ್? ಆದಷ್ಟು ಕಲ್ಲುಪ್ಪು ಬಳಕೆ ಮಾಡಿ, ಪುಡಿಯುಪ್ಪು ಬೇಡ ಅಂತ ಹೇಳ್ತೀನಿ, ರುಚಿ ಜಾಸ್ತಿ ಕಲ್ಲುಪ್ಪಲ್ಲಿ. ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಬೆರೆಸಿ 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 ಆಮೇಲೆ ಬೇಗ ಮಾಡಬೇಕು ಅಂತ ಹೈ ಫ್ಲೇಮ್ ಇಟ್ಕೊಂಬಿಡಿ. ಸೀದೋದ್ರೆ ಆ ಟೆಕ್ಸ್ಚರ್ ಹೊರ್ಟೋಗ್ಬಿಡುತ್ತೆ. ನಮ್ಮ ಪುಳಿಯೋಗರೆದು ಟೆಕ್ಸ್ಚರ್ ಸಿಗೋಲ್ಲ. ನೀವು ನಾನು ಹೇಳ್ದಂಗೆ ಧನಿಯಾ, ಜೀರಿಗೆ ಎಲ್ಲ ಹುರಿತಿರ್ಬೇಕಾದ್ರೆ ಮನೇಲಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ, ಹೌದು ನೀವು ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಿದ್ದೀರಾ ಅಂತ. ಯಾಕಂದರೆ ಆ ಹುರಿಯಾದ ಆ ಥರ ಇರುತ್ತೆ, ಅಷ್ಟೂ ಚೆನ್ನಾಗಿರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಬಿಟ್ಟು 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 ಮಿಕ್ಸಿಗೆ ಹಾಕ್ಕೊಳ್ಬೇಕು. ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ. ಇದು ಬಿಟ್ಟು 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 ಮಿಕ್ಸಿಲಿ ಹಾಕ್ಕೊಳ್ಳೋದು, ಒಂದೇ ಸಲ ಮಿಕ್ಸಿ ಓಡಿಸ್ಬಿಟ್ಟು ಹೀಟ್ ಆಗೋಗುತ್ತೆ ಮಿಷಿನು, ಆವಾಗ ನಿಮಗೆ ಪೌಡ್ರ್ ಆಗೋಲ್ಲ. ಸೊ ಬಿಟ್ಟು 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 ಓಡಿಸಿ. ಆಮೇಲೆ ಇನ್ನೊಂದು ಕಪ್ಪು ಹುಣಸೆಹಣ್ಣು ತೊಗೊಳ್ಳೋದು, ಆಮೇಲೆ ಸಿಮ್ಮಲ್ಲಿ ಮಾಡೋದು. ನೋಡಿ, ಒಂಚೂರು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಎಲ್ಲೂ ಒಂದು ತೊಟ್ಟು ನೀರು ಸೋಕಿಸ್ಬೇಡಿ, ಯಾಕಂದರೆ ನಾವು 15-20 ದಿನ ಈ ರುಚಿ ಹೀಗೆ ಇರಬೇಕು ನಮಗೆ, ಅಲ್ವಾ? ಸೊ ನಾನು ಹೇಳ್ದಂಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು, ಟೇಸ್ಟು ಎರಡೂ ಬರುತ್ತೆ. ಒಂದು 4 ಗುಂಟೂರು ಸೇರಿಸ್ಕೊಳ್ಳಿ, ಓಕೆನಾ? ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸೊ ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಲ್ಲ, ಆದಷ್ಟು ಎಣ್ಣೆನ ಹೊಸ ಪ್ಯಾಕೆಟೇ, ಮನೇಲಿ ಯೂಸ್ ಮಾಡಿರೋ ಎಣ್ಣೆ ಹಾಕ್ಕೊಂಬೇಡಿ. ಹೊಸ ಪ್ಯಾಕೆಟ್ ಓಪನ್ ಮಾಡಿ ಆವಾಗ ಹಾಕ್ಕೊಳ್ಳಿ. ಅದು ಒಂದು ಚಿಕ್ಕ ಟಿಪ್ ಆಗುತ್ತೆ. ನೋಡಿ, ಈ ಥರ ಲೇಹದ ಥರ ಬರುತ್ತೆ. ನಾ ಹೇಳಿದ್ದು ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಅಳತೆ, ಓಕೆನಾ ಫ್ರೆಂಡ್ಸ್? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತು ವಿಸಿಟ್ ಮಾಡಿದರೆ ದಯವಿಟ್ಟು ಫ್ರೆಂಡ್ಸ್ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಾನು ಹೇಳಿದ್ನಲ್ಲ, 1 kg ಎಣ್ಣೆ ತಂದಿಟ್ಕೊಂಡಿದ್ದೀನಿ. ಅದಕ್ಕೊಂದು 1/4 kg ಅಲ್ಲಿಗೆ ಅಂದರೆ ಫಸ್ಟ್ ಮಾಡಿದ್ವಲ್ಲ ಉರಿಯೋದಕ್ಕೆ, ಮತ್ತು ಹುಣ್ಸೆಹಣ್ಣು ಇದಕ್ಕೆ ಹಾಕಿದೆ, ಮತ್ತು ಇದಕ್ಕೂ ಸೇರಿ, ಇಷ್ಟಕ್ಕೂ ಸೇರಿ 1/4 kg ಎಣ್ಣೆ ಖರ್ಚಾಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಗೋಡಂಬಿ, ಸಾಸಿವೆ ಇದೆಲ್ಲ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಕಡಲೆಕಾಯಿ ಬೀಜ ಎಷ್ಟು ಹಾಕೋದು ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್. ಗೊಜ್ಜನ್ನ ಸಪ್ರೇಟಾಗಿ ಮಾಡಿಟ್ಕೊಂಡು ಈ ಒಗ್ಗರಣೆ ಸಾಮಾನನ್ನ ಸಪ್ರೇಟಾಗಿ ಮಾಡಿಟ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಪುಡಿ ಹಿಂಗೆ ಹಾಕ್ಕೊಳ್ಳೋಣ. ನಿಮ್ಗೆ ಯಾವಾಗ ಬೇಕೋ ಅದನ್ನು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಆ ಲೇಹನ ನಾನು ಏನು ಗೊಜ್ಜು ಮಾಡಿದ್ನಲ್ಲ ಅದನ್ನು. ಈ ಗೊಜ್ಜು ಮಾಡಿಕೊಂಡು ಫ್ರೆಶ್ಶಾಗಿ ಆಗ ಅನ್ನ ಕಲಿಸ್ಕೊಂಡು ತಿನ್ಬೋದು. ನಾನು ಇದನ್ನೆಲ್ಲ ಒಟ್ಟಿಗೆ ಕಲಿಸ್ತಾ ಇದ್ದೀನಿ, ಯಾಕಂದರೆ ನಮ್ಮ ಫಂಕ್ಷನ್ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕಲಸಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೆ ಮಟ್ಟಕ್ಕೆ ಮಾಡ್ಕೊಳ್ತಿರೋದಾದರೆ ಗೊಜ್ಜು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾವಾಗ ಬೇಕೋ ಆವಾಗ ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಅಂದರೆ ನಾನು ಹೇಳ್ದಂಗೆ ಕಡಲೆಕಾಯಿ ಬೀಜ ಆಗಿರ್ಬೋದು, ಸಾಸಿವೆ, ಒಣಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಆ ಲೇಹ ಸಪ್ರೇಟಾಗಿರಲಿ, ಒಗ್ಗರಣೆನ ಸಪ್ರೇಟಾಗಿ ಹಾಕ್ಕೊಳ್ಳಿ. ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಕಡಲೆಕಾಯಿ ಬೀಜ, ಗೋಡಂಬಿ ಎಲ್ಲ ಸಾಫ್ಟ್ ಆಗೋಗುತ್ತೆ. ನಾನು ಇವಾಗೆಲ್ಲ ಬಳಸ್ತಿರೋದ್ರಿಂದ ಎಲ್ಲ ಪುಳಿಯೋಗರೆಗೂ ಇವಾಗಲೇ ಖಾಲಿ ಮಾಡ್ತಿರೋದ್ರಿಂದ ಒಟ್ಟಿಗೆ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ? ಸೊ ಆದಷ್ಟು ಸಪ್ರೇಟಾಗಿ ಇಟ್ಕೊಂಡ್ರೆ ಟೇಸ್ಟ್ ಜಾಸ್ತಿ. ಬನ್ನಿ, ಇದಕ್ಕೆ ಅನ್ನಕ್ಕೆ ಕಲಿಸ್ಬಿಟ್ಟು ಯಾವ ರೀತಿ ಇದೆ ಕಲರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ, ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡಿ ಯಾವ ರೀತಿ ಅಂತ. ತುಂಬ ಉದ್ದುದ್ರಾಗಿರ್ಬೇಕು ಅನ್ನ, ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೋಗಿ ಬರಲ್ಲ ಎಲ್ಲರಿಗೂ.